ಶ್ರುತಿ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಶ್ರುತಿ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ. ನಿಜಕ್ಕೂ ಇನ್ನು ಮುಂದೆ ನೀವು ಯಾರು ಕೂಡ ಅಳುಮುಂಜಿ ಶ್ರುತಿ ಅಂತ ಕರೆಯೋ ಹಾಗಿಲ್ಲ. ಯಾಕಂದರೆ ಶ್ರುತಿ ಅವ್ರು ಇಷ್ಟೊಂದು ಕಾಮಿಡಿಯಾಗಿ ಮಾತಾಡ್ತಾರೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಸೊ ಶ್ರುತಿ ಅವರೇ, ನಿಮ್ಮ ಚಿತ್ರಗಳ ಬಗ್ಗೆ ಮಾತಾಡೋದಾದರೆ, ಶ್ರುತಿ ಚಿತ್ರ ನಿಮ್ಮ ಹುಟ್ಟು ಹೆಸರನ್ನೇ ಚೇಂಜ್ ಮಾಡಿದಂತಹ ಚಿತ್ರ. ಆ ಚಿತ್ರದ ನಂತರ ನೀವು ಶ್ರುತಿಯಾಗೇ ಇಂಡಸ್ಟ್ರಿಗೆ ಪರಿಚಯ ಆದ್ರಿ. ಸೊ ಆ ಚಿತ್ರದ ಬಗ್ಗೆ ಏನು ಹೇಳ್ತೀರಿ? ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ ಟೈಮ್? ಬಹುಶಃ ನಾನು ಆ ಎಕ್ಸ್ಪೀರಿಯನ್ಸ್ನ ಒಂದು 40 ದಿನ ಶೂಟಿಂಗ್ ಮಾಡಿರ್ಬೋದೇನೋ. ಈಚ್ ಆ್ಯಂಡ್ ಎವ್ರಿ ಡೇ ನಾನು ಈಚ್ ಆ್ಯಂಡ್ ಎವ್ರಿ ಶಾರ್ಟ್ ಕೂಡ ಇನ್ನೂ ಜ್ಞಾಪಕ ಇದೆ ನನಗೆ. ಅದಾಗಿ ಬಹುಶಃ ಒಂದು 23 ವರ್ಷ ಆಗಿರ್ಬೋದು. ಇನ್ನೂ ಕೂಡ ನನ್ನ ಮನಸ್ಸಲ್ಲಿ ಹಾಗೆ ಇದೆ. ಯಾಕಂದರೆ ಅಷ್ಟು ಕಲ್ತಿದ್ದೀನಿ ಆ ಸಿನಿಮಾದಲ್ಲಿ. ದ್ವಾರಕೀಶಣ್ಣ ಅಂತ ಒಬ್ಬ ಡೈರೆಕ್ಟ್ರು, ಆ ಥರದ್ದು ಒಂದು ಕತೆ ಸಿಗದೆ ಹೋಗಿದ್ರೆ ಬಹುಶಃ ನಾನಿವತ್ತು ಶ್ರುತಿಯಾಗಿ ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಉಳಿಯೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸಾಮಾನ್ಯವಾಗಿ ನಾವೆಲ್ಲ ಹೀರೋಯಿನ್ಗಳು ನೋಡ್ತೀವಿ, ಹೀರೋಗಳಿಗಿಂತ ಹೀರೋಯಿನ್ ಲೈಫ್ ತುಂಬ ಕಡಿಮೆ. ಹೌದು, ತೆರೆ ಮೇಲೆ ಯಾವುದೋ ಒಂದು ಸಿನಿಮಾಗೆ ಬರ್ತಾರೆ, ಗ್ಲಾಮರ್ ಆಗಿ ಒಂದು 2-3 ಸಿನಿಮಾ ಮಾಡ್ತಾರೆ, ಆಮೇಲೆ ಮತ್ತೊಂದಿಷ್ಟು ಹೊಸ ಹೀರೋಯಿನ್ಗಳು ಬಂದಾಗ ಇವ್ರು ಹೋಗೇ ಬಿಡ್ತಾರೆ. ಅಂದರೆ ಹೀರೋಯಿನ್ಗಳ ಗ್ಲಾಮರ್ ಮೇಲೆ ಅವ್ರ ಲೈಫ್ ಅವಲಂಬಿತವಾಗಿರುತ್ತೆ. ಆದರೆ ನನಗೆ ಹಾಗಾಗಲಿಲ್ಲ. ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿಯ ಪಾತ್ರಗಳನ್ನ ಮಾಡ್ತಾಯಿದ್ನೋ ಈಗಲೂ ಅದೇ ರೀತಿಯ ಪಾತ್ರಗಳನ್ನ ಮಾಡ್ತಾಯಿದ್ದೀನಿ. ಬಿಕಾಸ್ ಆಫ್ ಶ್ರುತಿ ಸಿನಿಮಾದ ಒಂದು ಇಮ್ಯಾಜ್ ನನಗೆ ಒಂದು ಮನೆ ಮಗಳಾಗಿ, ತೀರಾ ಒಂದು ಗ್ಲ್ಯಾಮರ್ ರೋಲ್ ಅಂದೆ, ಒಂದು ಡ್ರೀಮ್ ಗರ್ಲ್ ಆಗಿ ಕಾಣಿದೆ. ಎಲ್ಲೋ ನಮ್ಮ ಮನೆ ಹುಡುಗಿ, ನಮ್ಮ ಪಕ್ಕದ ಮನೆ ಹುಡುಗಿ ಥರ ಅನಿಸೋವಂಥ ಒಂದು ಇಮ್ಯಾಜ್ ಇರೋ ಪಾತ್ರ ಅದು. ಆ ಒಂದು ಸಿನಿಮಾದಿಂದನೇ ನಾನು ಇಷ್ಟು ವರ್ಷ ಉಳಿಯೋಕ್ಕೆ ಸಾಧ್ಯ. ವಯಸ್ಸಿಗೆ ಮೀರಿದ ಪಾತ್ರಗಳನ್ನ ಮಾಡ್ತಾ ಹೋದ್ರಿ ನೀವು. ಅವ್ವ ಚಿತ್ರ ಒಪ್ಕೊಳ್ಳೋವಾಗ್ಲೂ ಈ ಪಾತ್ರ ನನಗೆ ಬೇಡ ಅಂತಾನೆ ಇತ್ತು ನಿಮ್ಮ ಮನಸ್ಸಲ್ಲಿ. ಸೊ ಅವ್ವ ಚಿತ್ರ ಹೇಗೆ ಒಪ್ಕೊಂಡ್ರಿ? ಇಲ್ಲ, ನಾನು ಒಪ್ಕೊಂಡಿರ್ಲಿಲ್ಲ. ಅವ್ರು ನನ್ನ ಕತೆ ಹೇಳುವಾಗ ಕವಿತಾ ಮೇಡಮ್ಗೆ ಹೇಳಿದೆ ನಾನು, ಮೇಡಮ್ ಬೇಡಿ, ಇದೊಂದು ಸಿನಿಮಾ ಮಾಡಿಬಿಟ್ರೆ ಎಲ್ಲರೂ ನನ್ನ ಅದೇ ರೀತಿಯ ರೋಲ್ಗಳಿಗೆ ಕರೀತಾರೆ. ಈಗ ದುನಿಯಾ ವಿಜಯ್ ಅವ್ರಿಗೆ ತಾಯಿ ಆಗಿದ್ದೀನಿ, ಅವ್ರು ಬಹುಶಃ ನನಗಿಂತ ದೊಡ್ಡವರು. ಅವರು ಇನ್ನು ನನಗಿಂತ ದೊಡ್ಡವರಾಗಿರೋ ಎಲ್ಲರಿಗೂ ನನ್ನ ತಾಯಿಯಾಗಿ ಕರೆದು ಬಿಡ್ತಾರೆ. ನಾನು ನಿಜವಾಗ್ಲೂ ವಯಸ್ಸಾದಾಗ ಏನು ಮಾಡಲಿ ಅಂತ. ಆ ವಯಸ್ಸಿಗೆ ಬಂದಾಗ ನಾನು ಯಾವ ಪಾತ್ರ ಮಾಡಲಿ? ವಯಸ್ಸು ಬೇರೆ ನನಗೆ. ನಂಗೆ ನಿಜವಾಗ್ಲೂ ವಯಸ್ಸಾದ್ಮೇಲೆ ಎಲ್ಲರೂ ಯಾವ ರೋಲ್ ಕೊಡ್ತಾರೆ ನನಗೆ, ಬಿಡ್ರಿ ಈ ರೋಲ್ ಆಗಲೇ ಅವ್ರು 20 ವರ್ಷದ ಹಿಂದೆ ಮಾಡಿದ್ದಾರೆ ಅಂದ್ಕೊತಾರೆ. ನಂಗೆ ನಿಜವಾಗ್ಲೂ ಆ ವಯಸ್ಸಿಗೆ ಬಂದಾಗ ಅವರು ತುಂಬಾ ಅಡಮೆಂಟಾಗಿ ಪಾಪ ಒಂದು 2-3 ಸರಿ ಮನೆಗೆ ಬಂದು, ಇಲ್ಲ ಕತೆ ಹೇಗಿದೆ, ನಿಮ್ಮನ್ನು ನಾನು ಕನಸಲ್ಲಿ ಕಂಡಿದ್ದೀನಿ, ಈ ಕ್ಯಾರೆಕ್ಟರ್ ನೀವು ಮಾಡಲೇಬೇಕು ಅಂತಂದರು. ನನಗೆ ಒಂದು 2 ಸರಿ ಬೇಡ ಅಂತ ಹೇಳಬೇಕು ಅಂತ ಅನಿಸುತ್ತೆ ಹೊರತು, ಅದು ಯಾವುದೇ ರೀತಿಯ ಪಾತ್ರ ಬಂದರೆ ಒಬ್ಬ ಕಲಾವಿದೆಯಾಗಿ ಯಾಕೊಂದು ಚಾಲೆಂಜಿಂಗ್ ಆಗಿ ಒಂದು ಪಾತ್ರನ ಮಾಡಬಾರ್ದು ಅಂತ ನನ್ನೊಳಗಿರೋ ಕಲಾವಿದೆ ನನ್ನನ್ನು ಬಿಡೋದೇ ಇಲ್ಲ. ಮಾಡಿಬಿಡು ಒಂದು ಕ್ಯಾರೆಕ್ಟ್ರು, ಒಂದು ಚಾಲೆಂಜಿಂಗ್ ಆಗಿರುತ್ತೆ, ಒಂದು ಹೊಸದಾಗಿರುತ್ತೆ. ಎಲ್ಲ ರೀತಿಯ ಪಾತ್ರಗಳನ್ನ ಮಾಡಿದ್ಯಾ, ಗೌರವಾಗಿರೋ ಪಾತ್ರ ಅಂದರೆ ಇನ್ನೇನು ವೆರೈಟೀಸ್ ಮಾಡೋಕ್ಕೆ ಸಾಧ್ಯ. ಈ ಥರದ್ದು ಏನಾದ್ರು ಒಂದು ವೆರೈಟಿ ಯಾಕೆ ಮಾಡಬಾರ್ದು ಅಂತ ಹಾಗೆ ಅನಿಸಿ ತುಂಬ ಅರಮನಸಲ್ಲಿ ಒಪ್ಕೊಂಡಂಥ ಸಿನಿಮಾ ಅದು ಅವ್ವ. ಕಾಲೇಜ್ ಡೇಸ್ ಅಲ್ಲಿ ಅಂದ್ರೆ ಸ್ಕೂಲ್ ಟೈಮ್ ಅಲ್ಲೇ ನೀವು ಫಿಲ್ಮ್ ಲ್ಯಾಂಡ್ಗೆ ಎಂಟ್ರಿ ಕೊಟ್ಟಿದ್ದೀರಿ. ಸೊ ಮುದ್ದು ಮುಖದ ಚೆಲುವೆ, ನ್ಯಾಚುರಲ್ ಬ್ಯೂಟಿ ಅಂತ ಎಲ್ಲರೂ ಕೂಡ ಕಾಲೇಜ್ ಡೇಸ್ ಅಲ್ಲಿ ಹುಡುಗರು ಹಿಂದೆ ಬಿದ್ದಿದ್ದು, ಪ್ರಪೋಸ್ ಮಾಡಿದ್ದು ಅದೆಲ್ಲ ಅಲ್ಲ. ಬಹುಶಃ ನಾನು ಕಾಲೇಜ್ಗೆ ಹೋಗಿದ್ರೆ ಹಿಂದೆ ಬಿದ್ದಿರೋರ ಏನೋ. ಕಾಲೇಜ್ ಮೆಟ್ಲೆ ಹತ್ಲಿಲ್ವೇ, ಕಾಲೇಜ್ ಹೆಂಗಿದೆ ಅಂತನೂ ನೋಡಿಲ್ಲ. ಹಾಳಾಗಿ ಸಿನಿಮಾದಲ್ಲಾರು ನನ್ಗೆ ಆ ಥರದ್ದು ರೋಲ್ ಕೊಡ್ತಾರ ಅಂದ್ರೆ ಬರ್ತಿದಂಗೆ ಬಡ್ತಿ, ಮದುವೆ ಆಗು 3 ಮಕ್ಕಳು 4 ಮಕ್ಕಳು ಅಂತ. ಅಲ್ಲೂ ಕಾಲೇಜ್ ಮೆಟ್ಲೆ ಯಾರು ಏನಾದ್ರು ಬಂದಿತ್ತ ಮನೆ ಸುತ್ತಮುತ್ತ ಇರೋರು ಓಡಾಡೋ ಜಾಗದಲ್ಲಿ? ತುಂಬಾ ಸಣ್ಣ ಹುಡುಗಿ ನಾನು, ತುಂಬಾ ಸಣ್ಣ ಹುಡುಗಿ, 8ನೇ ಕ್ಲಾಸ್ ಹುಡುಗಿ. ಏನ್ ಪ್ರಪೋಸ್ ಮಾಡಿದವ್ರು? ಅವ್ನ ಯಾರ ಜೈಲ್ಗೆ ಹಾಕಿರೋರು ಅಷ್ಟೇ. ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬಂದಿರೋರು. ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಹೇಗೆ ನೋಡೋರು? ಸಿನಿಮಾ ಮಾಡ್ಕೊಂಡು ಬಂದಿದ್ದಾಳೆ ನನ್ನ ಫ್ರೆಂಡು. ಅಯ್ಯೋ, ಅದೊಂದು ದೊಡ್ಡ ಕತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಹುಬ್ಳಿಯಿಂದ ನಾವು ಹೊಳೆಸ್ಪುರಕ್ಕೆ ಶಿಫ್ಟ್ ಆದ್ವಿ 5ನೇ ಕ್ಲಾಸಿಗೆ. ಅಷ್ಟೊತ್ತಿಗಾಗಲೇ ನಮ್ಮ ಅಪ್ಪ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಸುಮಾರು ಸಿನಿಮಾಗಳಲ್ಲಿ ನಮ್ಮ ಅಪ್ಪ ಆ್ಯಕ್ಟ್ ಮಾಡಿದರು. ನನಗೆ ರಾಜ್ಕುಮಾರ್ ಗೊತ್ತು, ವಿಷ್ಣುವರ್ಧನ್ ಗೊತ್ತು ಅಂತೆಲ್ಲ ಬಂದ. ಇವ್ರು ಯಾರೂ ಗೊತ್ತೇ ಇಲ್ಲ ನನಗೆ, ಇವ್ರು ಯಾರನ್ನೂ ನೋಡೇ ಇಲ್ಲ ನಾನು. ಹುಡುಗರಿಗೆಲ್ಲ ಅದೇಂಗೆ ಗೊತ್ತು ನಿನಗೆ ರಾಜ್ಕುಮಾರ್, ಅವ್ರೆಲ್ಲಿ ಮನೆ ಇದೆ ಹೇಳಿ ನೋಡೋಣ ಅಂದರೆ, ವಿಷ್ಣುವರ್ಧನ್ ಮನೆ ಎಲ್ಲಿದೆ ಅಂತ ನೀನು ಹೇಳ್ತೀಯಾ ಅಂತ ನಾನು ಬಂದ. ಹಿಂಗೆ ಏನು ಮಾತಾಡ್ತಾ ನನಗೂ ಹುಡುಗನಿಗೂ ಜಗಳ. ಫಸ್ಟ್ ಡೇ ಕ್ಲಾಸ್ಗೆ ಹೋಗಿದ್ದೀನಿ ನಾನು ಕಾನ್ವೆಂಟ್ ಸ್ಕೂಲಲ್ಲಿ. ಏನು ಅಂತಂದರೆ, ನಾನು ರಾಜ್ಕುಮಾರ್ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ನಾನು ಇವನು ಇಲ್ಲ ಅಂತ ಹೇಳ್ತಿದ್ದಾನೆ ಮೇಡಮ್ ಅಂತ. ಅವ್ನು ಜಗಳ ಮಾಡಿದ್ದಕ್ಕೆ ನಾನು ಸುಮ್ಮನೆ ಬಿಟ್ಟಿಲ್ಲ ಅವನ್ನ. ಪ್ರಿನ್ಸಿಪಲ್ ರೂಮ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದು. ಪ್ರಿನ್ಸಿಪಲ್ ಏನು ಅಂತಂದರೆ, ಅವಳು ರಾಜ್ಕುಮಾರ್ ಹೌದು, ಶೀಸ್ ಫ್ರಮ್ ಫಿಲ್ಮ್ ಬ್ಯಾಕ್ಗ್ರೌಂಡ್, ಐ ಹ್ಯಾವ್ ನೋ ಫಾದರ್,
ಯಾಕೋ ಹಂಗೆ ಮಾಡ್ತಿದ್ದೆ, ಇನ್ನೊಂದ್ಸರಿ ಅವಳನ್ನ ಡಿಸ್ಟರ್ಬ್ ಮಾಡಬಾರ್ದು ನೀನು ಅಂತ. ನಾನು ಸುಳ್ಳನ್ನ ನಿಜ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಘಟವಾಣಿ. ಅವನು ನನ್ನ ಫ್ರೆಂಡ್ ಆನಂದ್ ಅಂತ, ಇವಾಗಲೂ ನಾನು ನೆನ್ಸ್ಕೊಳ್ತಾ ಇರ್ತೀನಿ. ಪಾಪ ಮಕ್ಕು ಮಾಡಿ ನಾನು ರಾಜ್ಕುಮಾರ್ ಅವ್ರು ನೋಡಿದಾಗ ಫಸ್ಟ್ ಅದೇ ನೆನ್ಸ್ಕೊಂಡಿದ್ದು. ಬಹುಶಃ ನಾನು ಹೇಳಿದ್ದು ಒಂದು ಸುಳ್ಳು ಇವತ್ತು ದೇವ್ರು ನನ್ನ ನಿಜ ಮಾಡ್ದ ಅಂತ. ಅದೇ ವಿಷ್ಣುವರ್ಧನ್ ಜೊತೆ ಎಷ್ಟೊಂದು ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ರಿ. ಇಷ್ಟೊಂದು ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದೆ. ನಮ್ಮ ಸ್ಕೂಲಲ್ಲಿ 2 ಗ್ಯಾಂಗ್ ಇತ್ತು, ಒಂದು ರಾಜ್ಕುಮಾರ್ ಗ್ಯಾಂಗು, ಒಂದು ವಿಷ್ಣುವರ್ಧನ್ ಗ್ಯಾಂಗ್. ವಿಷ್ಣುವರ್ಧನ್ ಗ್ಯಾಂಗ್ಗೆ ನಾನೇ ಲೀಡ್ರು. ಎಸ್, ಯಾಕೆಂದ್ರೆ ರಾಜ್ಕುಮಾರ್ ಸಿನಿಮಾಗಳಲ್ಲಿ ತುಂಬಾ ಒಳ್ಳೇದನ್ನೇ ಹೇಳೋರು. ಹಾಗಾಗಿ ನಮಗೆ ಸಣ್ಣ ಹುಡುಗರಿಗೆ ಅಷ್ಟೊಂದು ಎಂಟರ್ಟೈನ್ ಮಾಡಲ್ಲ. ಅವು ತಿರ್ಗಾ ಒಳ್ಳೇದು ಹೇಳ್ತಾ ಇದ್ರೆ ಸರಿ ಬರಲ್ಲ ನಮಗೆ. ಈ ಅರ್ಥ ಆಗೋದು ಕಷ್ಟ ಆಗೋದು ತುಂಬಾ ಒಂಥರ ಏನು ಹೇಳ್ತೀರಿ, ಪೌರಾಣಿಕ ಸಿನಿಮಾಗಳಲ್ಲಿ ಮಾಡೋರು. ಇತ್ತೀಚಿನ ಸಿನಿಮಾಗಳೆಲ್ಲ ರಾಜ್ಕುಮಾರ್ ಅವ್ರದ್ದು ನಾವು ಕಲೆಕ್ಷನ್ಸ್ಗಳು ನಮ್ಗೆ ಊರಿಗೆ ಬರ್ತಾ ಇದ್ದಿದ್ದೆ ನಮ್ಮ ವಯಸ್ಸಲ್ಲಿ ತುಂಬ ಕಡಿಮೆ. ಆವಾಗ ಬಂಧನ ಸಿನಿಮಾಗಳೆಲ್ಲ ನೋಡುವಾಗ ವಿಷ್ಣುವರ್ಧನ್ ಅವರು ತುಂಬ ಇಷ್ಟ ಆಗೋರು. ಇನ್ಫ್ಯಾಕ್ಟ್ ನಾವು ಕಲಾವಿದೆ ಆದಮೇಲೆ ರಾಜ್ಕುಮಾರ್ ಅವರೆಲ್ಲ ಸಿನಿಮಾಗಳು ನೋಡ್ತಾ ನೋಡ್ತಾ ಒಬ್ಬ ಕಲಾವಿದನಿಗೆ ಇರುವಂಥ ಒಂದು ಗೌರವ, ಅದರ ಅರ್ಥ ಎಲ್ಲ ತಿಳ್ಕೊಂಡ್ವಿ. ಆ ಏಜಲ್ಲಿ ಅವಾಗ ಹಂಗೆ ಅನ್ಸೋದು. ಈಗ ನಮ್ಮೆಲ್ಲ ಸುವರ್ಣ ಗರ್ಲ್ಸ್ ಕಡೆಯಿಂದ ನಿಮ್ಗೆ ಮತ್ತೊಂದು ಗಿಫ್ಟ್ ಇದೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಯಾವಾಗಲೂ ಅಂತ ಈ ಗಿಫ್ಟ್ ಕೊಡ್ತಿದ್ದೀವಿ. ಸೊ ಗೆಸ್ ಮಾಡಿ ಏನಿದೆ. ದೇವ್ರ ಫೋಟೋನೇ ಇರ್ಬೋದು. ಯಾವ ದೇವರು ಅಂತ ಗೆಸ್ ಮಾಡಿ. ದೇವ್ರು ಬೇಜಾರು ಮಾಡ್ಕೊಂಡ್ರೆ ಆಮೇಲೆ ಬೇರೆ ದೇವ್ರು ಆಗ್ಬಿಟ್ಟು ಮೊದಲೇ ನಮಗೆ ದೇವ್ರುಗಳು. ಇಲ್ಲಿರೋ ಫೇವ್ರೆಟ್ ದೇವ್ರಂತೆ. ಇಲ್ಲಿರೋ ದೇವ್ರು ನನ್ಗೆ ಒಳ್ಳೇದು ಮಾಡಲಿ ಅಷ್ಟೇ. ಯಾವ ದೇವರಾದ್ರೂ ಸರಿ. ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ಗಳು ಅಲ್ವಾ, ಮತ್ತೆ ಇಷ್ಟೊಂದು ದೇವ್ರುಗಳಿದ್ದಾರೆ, ಯಾವ ದೇವ್ರು ಹೇಳಿದ್ರೆ ಬೇಜಾರು ಮಾಡ್ಕೊಂಡ್ಬಿಟ್ರೆ. ತೆಗೆದ್ಮೇಲೆ ಹೇಳ್ತೀನಿ ನಾನು ನಿಜವಾಗ್ಲೂ ಫೇವ್ರೇಟ್ ದೇವ್ರ ಅಂತ. ಎಸ್, ಇದು ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರು. ಪ್ರತಿ ಶನಿವಾರ ಉಪವಾಸ ಮಾಡ್ತೀನಿ, ನಾನ್ ವೆಜ್ ತಿನ್ನಲ್ಲ, ನಮ್ಮ ತಾತಾಗೋಸ್ಕರ. ಬೆಂಗಳೂರಿಗೆ ಬಂದು ಹೊಸರಲ್ಲಿ ಅದನ್ನೂ ಹೇಳ್ತೀನಿ ಕೇಳಿ. ನಮ್ಮ ತಾತ ನಾನು ಚಿಕ್ಕ ಹುಡುಗಿ ಇರುವಾಗ ಪ್ರತಿ ಶನಿವಾರ ಗೋವಿಂದ ಗೋವಿಂದ ಅಂತ ಕಳಿಸ್ತಾರಲ್ಲ, ಗೊತ್ತಾ? ಶ್ರಾವಣ ಶನಿವಾರದಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿಬಿಟ್ಟಿದ್ವಿ. ನಮ್ಮ ತಾತ ಗೋವಿಂದ್ರ ವೆಳ್ಳ ಅಲ್ರ ಅಂದರು. ನಮ್ಮ ಅಣ್ಣ ಎಸ್ಕೇಪು, ಯಾಕಂದರೆ ನಾಮ ಹಾಕ್ಸ್ಕೊಂಡು ಚಂಬಿಡ್ಕೊಂಡು ಹೋಗ್ಬೇಕು ಅಡುಗೆ ಮನೆಗೂ. ಅವ್ನು ನಾನು ಬರಲ್ಲ ಬೆಂಗಳೂರು, ನನ್ನ ಅಕ್ಕಪಕ್ಕ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಾನು ಬರಲ್ಲ ಅಂತ. ನಮ್ಮ ತಾತಂಗೆ ಸಿಕ್ಕಿದ್ದೆ ನಾನೇ ನಾಮ ಹೊಡ್ಸ್ಕೊಂಡು ನಾನೇ ಚಂಬಿಟ್ಕೊಂಡು ಗೋವಿಂದ ಅನ್ನೋದು. ಫಸ್ಟೇ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳೋದು, ಈ ಗೋವಿಂದ ಅಂತ ಒಂದೇ ಸರಿ ಹೇಳೋದು. ನಾನು ನಿಮ್ಮ ಮನೆಗೆ ಬಂದಾಗ ಒಂದೇ ಸರಿಗೆ ನೀವು ಬಂದು ಅಕ್ಕಿ ಹಾಕ್ಬಿಟ್ರೆ ಸರಿ ಮರ್ಯಾದೆಗೆ, 3 ಸರಿ ಎಲ್ಲ ಗೋವಿಂದ ಅಂತ ಕರೆಯಲ್ಲ ನಾನು ಅಂತ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ, ಗೋವಿಂದ ಅಂದೆ. ನಮ್ಮ ತಾತ 3 ಸಾರಿ ಚಪ್ಪಾಲಿ. ಸೊ ಗೋವಿಂದ ನೋಡಿದ್ರೆ ನಮ್ಮ ತಾತ ನೆಮ್ಕೊಂಡ್ಬರ್ತಾರೆ. ಥ್ಯಾಂಕ್ಸ್ ಅ ಲಾಟ್, ವೆರಿ ಲವ್ಲಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರುತಿಯವರು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ವಿಶೇಷವಾದಂತಹ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ತೆರೆ ಮೇಲೆ ನಿಮ್ಮೆಲ್ಲರಿಗೂ, ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ ಕಣ್ಣಲ್ಲಿ ನೀರು ಹಾಕಿಸಿದಂತಹ ಅಳಮುಂಜಿ ಶ್ರುತಿ ಅವರ ಜೀವನದ ಬಗ್ಗೆ, ಪ್ರೀತಿ ಪ್ರೇಮದ ಬಗ್ಗೆ ಖಂಡಿತವಾಗ್ಲೂ ಕೇಳಲೇಬೇಕು. ಕೇಳಿಲ್ಲ ಅಂದರೆ ಈ ಕಾರ್ಯಕ್ರಮನೇ ಅಪೂರ್ಣ ಅನ್ಸುತ್ತೆ. ಅದ್ರ ಬಗ್ಗೂ ಕೂಡ ಮಾತಾಡ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ.